ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇಂದು ಶಿವಗಂಗೆ ಬೆಟ್ಟದ ಬಗ್ಗೆ ತಿಳಿಯೋಣ. 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಬೆಟ್ಟವನ್ನು ಭದ್ರಪಡಿಸಲಾಯಿತು. ಈ ಕೋಟೆಗಳು ಪ್ರಸ್ತುತ ಪಾಳು ಬಿದ್ದಿದೆ. ಬೆಂಗಳೂರಿನ ಸಂಸ್ಥಾಪಕ ಮಾಗಡಿ ಕೆಂಪೇಗೌಡರು ಸಹ ಕೋಟೆಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಅದರೊಳಗೆ ತಮ್ಮ ನಿಧಿಯ ಒಂದು ಭಾಗವನ್ನು ಇಟ್ಟುಕೊಂಡಿದ್ದರು. ಪ್ರತಿ ವರ್ಷ ಸಂಕ್ರಾಂತಿ ತಿಂಗಳಿನಲ್ಲಿ 1 ತಿಂಗಳ ಕಾಲ ಜಾನುವಾರು ಜಾತ್ರೆ ನಡೆಯುತ್ತದೆ. ಇದು ರಾಸುಗಳ ಮಾರುಕಟ್ಟೆ ಸ್ಥಳವಾಗಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ನಂಬಿಕೆಗಳು. ಶಿವಲಿಂಗದ ಮೇಲೆ ತುಪ್ಪದಿಂದ ಅಭಿಷೇಕವನ್ನು ಮಾಡಿದಾಗ ತುಪ್ಪ ಬೆಣ್ಣೆಯಾಗಿ ಮಾರ್ಪಡುತ್ತದೆ. ಆ ಬೆಣ್ಣೆಯು ಔಷಧೀಯ ಶಕ್ತಿಯನ್ನು ಹೊಂದಿದೆ ಮತ್ತು ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ಭಕ್ತರು ಹೇಳಿಕೊಳ್ಳುತ್ತಾರೆ. ದಂತಕಥೆಯ ಪ್ರಕಾರ ಈ ದೇವಾಲಯದ ಗರ್ಭಗುಡಿಯಿಂದ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದವರೆಗೆ 50 ಕಿಲೋಮೀಟರ್ ದೂರ ರಹಸ್ಯ ಸುರಂಗವಿದೆ. ಕುಮದ್ವತಿ ನದಿ. ಈ ಕುಮದ್ವತಿ ನದಿಯು ಶಿವಗಂಗೆ ಬೆಟ್ಟಗಳಲ್ಲಿ ತನ್ನ ಮೂಲವನ್ನು ಹೊಂದಿದೆ.